ಇವತ್ತು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಬಾಜಿ, ಮಸಾಲೆ ದೋಸೆಗೆ ಬಾಜಿ ಆಗ್ತಾ ಉಂಟು. ಇನ್ನು ಮಸಾಲೆ ದೋಸೆ ಮಾಡ್ಲಿಕ್ಕೆ ಉಂಟು. ಇವತ್ತು ಬಟಾಟೆ ಆಲೂಗಡ್ಡೆ ಹಾಕಿ ಆಯಿತು. ಪೆಟ್ರೋಲ್ ಇದು ಜಾಸ್ತಿ ಮೇಲೆ ಬಂತು, ಉಬ್ಬಿದೆ ಬಟ್ಟೆ ಕೂಡ ಅಂಟಿದೆ, ಸ್ವಲ್ಪ ಬಟ್ಟೆಗೆ ಇಲ್ಲಿ ಮಾತ್ರ. ಹಾಗೆ ಇದು ಮಸಾಲೆ ದೋಸೆ ಹಿಟ್ಟು ನಿನ್ನೆ ರುಬ್ಬಿಟ್ಟಿದ್ರು, ಇವತ್ತು ಬೆಳಿಗ್ಗೆಗೆ ತಿಂಡಿ ಮಾಡ್ಲಿಕ್ಕೆ, ದೋಸೆ ಮಾಡ್ಲಿಕ್ಕೆ, ಮಸಾಲೆ ದೋಸೆ. ಬೆಳಿಗ್ಗೆ ಹೇಗಿತ್ತಲ್ಲ ನಮ್ಮ ವೆದರ್, ಈಗ ಕಂಪ್ಲೀಟ್ ಚೇಂಜ್ ಆಗಿದೆ. ಈಗ ತುಂಬಾ ಬಿಸಿಲು. ಫಸ್ಟ್ ತುಂಬಾ ದಿನ ಆಯ್ತು ಬಿಸಿಲು ಬರದೆ ಮಳೆಯೇ ಆಗಿ ಇವತ್ತೇ ಬಿಸಿಲು ಬಂದದ್ದು. ಮತ್ತೆ ನಮ್ಗೆ ಅಲ್ಲಿ ಇದು ಬೇಕು, ಪಲಾವ್ ಎಲೆ. ಅದಕ್ಕೆ ಎಂತ ಹೆಸರು ಹೇಳುದು? ಹೆಸರು ಬರ್ತಾ ಇಲ್ಲ ಈಗ ನನಗೆ. ಹೊಟ್ಟೆಲಿ ಹೆಸರು ಉಂಟು, ಬಾಯಿಗೆ ಬರ್ತಾ ಇಲ್ಲ ಹೆಸರು. ನನ್ನದು ಹೊಟ್ಟೆಲಿ ಉಂಟು ಹೆಸರು. ಇದು ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಮಾಡಿದ ಲಾಸ್ಟ್ ತಿಂಡಿ ಖಾಲಿ ಆಯ್ತು. ಸಕ್ಕರೆ ಬೆಲ್ಲ ಇಲ್ಲದ ರೆಸಿಪಿ, ಅದನ್ನು ತಿಂತಾನೆ. ಟ್ರೈ ಮಾಡಿದವರಿಗೆ ಥ್ಯಾಂಕ್ ಯು. ಅವರು ಫೀಡ್ಬ್ಯಾಕ್ ಕೊಟ್ಟಿದ್ರು. ಸ್ವಲ್ಪ ಕುಲೆಗೆ ಹಾಕುವ ಮಾರೆ, ಹೊಟ್ಟೆ ಕುಲೆ ಉಂಟು. ಕುಲೆಗೆ ಫಸ್ಟ್ ದೆವ್ವಕ್ಕೆ, ಇಲ್ಲ ಇದ್ರೆ ನಮ್ಮ ಹೊಟ್ಟೆ ಹಾಳಾಗ್ತದೆ. ಇದೆಲ್ಲ ತೋಟ ಕ್ಲೀನ್ ಮಾಡಿದ್ದು ಅಪ್ಪ ಮತ್ತೆ ಕೆಲಸದವರು, ಅಂದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಬಂದವರು. ತೋಟ ಎಲ್ಲ ಇಲ್ಲಿದ್ದು ಅಲ್ಲಿದ್ದು ಮೇಲಿಯ ತೋಟ ಎಲ್ಲ ಕ್ಲೀನ್ ಮಾಡಿದ್ರು. ಒಂದೊಂದು ಹುಲ್ಲು ಇಲ್ಲ. ಹುಲ್ಲು ಇದ್ರೆ ಉಂಟಲ್ಲ ನನಗೆ ಅಡಿಕೆ, ನಾನು ಅಡಿಕೆ ಸಿಗುದಿಲ್ಲ. ಮನೆಯಲ್ಲಿ ಉಂಟು, ಅದೆಲ್ಲ ಕಟ್ ಮಾಡಿ ಬಿಸಾಡಿದ್ದೇವೆ. ಅದು ಜಾಸ್ತಿ ಉಂಟಲ್ಲ, ಇದಾಗೆ ಆಗಿದೆ ತುಂಬಾ. ಅದರಲ್ಲಿ ಎಂತದ್ದು ಇದ್ರೆ ಕೂಡ ಬಂದು ಕೂತ್ಕೊಂಡ್ರೆ ಗೊತ್ತಾಗುದಿಲ್ಲ. ಕೂತ್ಕೊಳ್ತದೆ. ಅದು ಒಂದು ಎರಡು ಹಾಕಿದ್ರು ಪರಿಮಳ ಅಲ್ಲ, ಬಿರಿಯಾನಿ ಪರಿಮಳ ಉಂಟು. ಇದು ಮತ್ತೆ ಬೆಂದ ಮೇಲೆ ಜಾಸ್ತಿ ಪರಿಮಳ. ಪಲಾವಿಗೆ ಹಾಕಿದ್ರೆ ತುಂಬಾ ಪರಿಮಳ. ನಾವು ಸ್ವಲ್ಪ ಕುರೆ ಕಟ್ಟಿದ್ದಂತ ಹೇಳಿದ್ರೆ ಕಂಜೂಸ್ ಮಾಡಿದ್ದು. ಕಂಜೂಸ್ ಬುದ್ಧಿಯನ್ನು ಸ್ವಲ್ಪ ತೋರಿಸಿತ್ತು. ಅದು ಕಂಜೂಸ್ ಬುದ್ಧಿ ಮಾಡಿದ್ರೆ ಸ್ವಲ್ಪ ಗ್ಯಾಸ್ ಸ್ವಲ್ಪ ಉಳಿತದೆ ಅಂತ ಹೇಳಿ ಆ ಬುದ್ಧಿಯನ್ನು ನಿಮ್ಗೆ ಇವರು ಹೇಳ್ತಾರೆ, ಯಾವ ಬುದ್ಧಿ ಅಂತ ಹೇಳಿ. ನೋಡಿ, ಇದು ರಾತ್ರಿದು ಊಟ. ಇದು ಅಂದ್ರೆ ಅನ್ನ ನೋಡಿ, ಇದನ್ನು ಬೇಯಿಸುವಾಗ ಮೊಟ್ಟೆ ಇದಕ್ಕೆ ಹಾಕಿ ಬೇಯಿಸಿದ್ರೆ ನಾನು ಬೇಯಿಸಿ ಆಗಿದೆ ಮೊಟ್ಟೆ. ಇಲ್ಲಿ ನೋಡಿ, ಅದು ಸುಲಭ ಅಲ್ಲಿಗೆ. ಇಲ್ಲದ್ರೆ ಉಂಟಲ್ಲ ಗ್ಯಾಸ್ ಖಾಲಿ ಆಗ್ತದೆ. ಅಡುಗೆ ಮಾಡ್ಲಿಕ್ಕೆ ಈಗ ಉಂಟು, ಹಾಗೆ ಇದರ ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ನಿಮಗೆ ಸುಲಭ ಆಗ್ತದೆ. ಸ್ವಲ್ಪ ಅನ್ನ ಇದ್ರೆ ನಮಗೆ ಬೇಯಿಸೋ, ಇದು ನಾಯಿ ಬೆಕ್ಕಿ ಇಲ್ಲ ಇದ್ರೆ ಊಟ ಮಾಡ್ಲಿಕ್ಕೆ ಕೂಡ ಇದು ಅನ್ನ ಆಗ್ತದೆ. ಅದನ್ನ ನೀರನ್ನು ತೆಗೆದ್ರೆ ಆಯ್ತು. ಇದು ಗಂಜಿ ನೀರು ನೋಡಿ, ಇದನ್ನು ತೆಗೆದು ಊಟ ಮಾಡುದು. ಇದು ಮತ್ತೆ ನಾಯಿಗೆ ಮತ್ತೆ ಬೆಕ್ಕಿಗೆ, ಈಗ ನಾಯಿಗೆ ಬೆಕ್ಕಿಗೆ ಈಗ ಊಟ ಬಿಸಿ ಮಾಡ್ಲಿಕ್ಕೆ ಇತ್ತು, ಅದ್ರೊಟ್ಟಿಗೆ ಇದನ್ನೊಳಗೆ ಹಾಕಿ ಬೇಯಿಸಿದ್ದಾಯ್ತು. ಟಿಂಕು, ಈ ಅಜ್ಜ ಬೆಕ್ಕು ಆಚೆ ಮನೆಯ ಚಿಕ್ಕ ಅಜ್ಜನನ್ನು ಹೋಗಿ ಕಚ್ಚುದು, ಅದೇ ಕೆಲಸ. ಇದು ದೊಡ್ಡ ಅಜ್ಜ, ಆಚೆ ಮನೆಯದು ಚಿಕ್ಕ ಅಜ್ಜ. ಮೊನ್ನೆ ಒಬ್ಬರೊಂದು ಕಮೆಂಟ್ ಮಾಡಿದ್ರು, ನಿಮ್ಗೆ ಸಾಲ ಇಲ್ವಾ, ಲೋನ್ ಇಲ್ವಾ, ಎಷ್ಟು ಲೋನ್ ಉಂಟು ಹಾಗೆಲ್ಲ ಕೇಳಿದ್ರು. ಅದ್ರ ಬಗ್ಗೆ ಇವತ್ತು ನಿಮ್ಗೆ ಹೇಳುವ ಅಂತ ಹೇಳಿ. ನಮಗೆ ಸಾಲ ಇತ್ತು, ಸಾಲವನ್ನು ನಾವು ಉಂಟಲ್ಲ ಎಲ್ಲದು ತೀರಿಸಿ ಆಯ್ತು. ಇದು ಸ್ವಲ್ಪ ಸಾಲ ಇರೋದ, ನಾವು ಸಾಲ ತೀರಿಸಿದೆವು. ಹೇಗೆ ಅಂತ ಹೇಳಿದ್ರೆ, ನಮ್ಮದೊಂದು ಸಾಲ ತೀರಿಸಿದ ಉಪಾಯ ಅಂತ ಹೇಳಿದ್ರೆ, ನಮ್ಮದೊಂದು ಅಡಿಕೆ, ನಮ್ಮ ಕೃಷಿ ಉಂಟಲ್ಲ, ನಮ್ಮ ಅಡಿಕೆ ಕೃಷಿಯಿಂದಾಗಿ ಅದ್ರಲ್ಲಿ ಎಷ್ಟು ನಾವು ಅಮೌಂಟ್ ಬಂತು ಅದನ್ನೆಲ್ಲ ನಾವು ಲೋನಿಗೆ ಹಾಕಿ ಅದು ಕಂಪ್ಲೀಟ್ ಮಾಡಿದ್ದೇವೆ. ಇನ್ನು ಸ್ವಲ್ಪ ಇರೋದು, ಅದು ನಾವು ಒಂದು ನೆಕ್ಸ್ಟ್ ಕೊಯ್ಲಿಗೆ ಅಲ್ಲ, ನೆಕ್ಸ್ಟ್ ಇನ್ನು ಒಮ್ಮೆಲ್ಲ ಕಟ್ಟಿ ಆಗಿದೆ, ಅದನ್ನು ಮಾರಿ ಇನ್ನು ವಾಪಸ್ ಆಗ್ಬೇಕಷ್ಟೇ. ನಾನು ಆಗ್ಬೇಕಷ್ಟಲ್ಲ, ಈಗ ನೆಕ್ಸ್ಟ್ ಕೊಯ್ಲಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕಂತ ಉಂಟು, ಕ್ಲಿಯರ್. ಹಠ ಮಾಡಿ ಮುಗಿಸ್ಲೇಬೇಕು ಅಂತ ಹೇಳಿ ಅದರಿಂದ ಸಿಕ್ಕಿದ ಅಮೌಂಟ್ ಅನ್ನು ಯಾವ್ದು ಕೂಡ ಖರ್ಚು ಮಾಡದೆ ನಾವು ಅದನ್ನು ತೆಗೆದಿಟ್ಟು ಅದನ್ನು ನಾವು ಕಂಪ್ಲೀಟ್ ಸಾಲವನ್ನೊಂದು 90% ಕಂಪ್ಲೀಟ್ ಮಾಡಿದೆವು. ಇನ್ನೊಂದು 1% ಉಂಟು, ಅದನ್ನು ನಾವು ನೆಕ್ಸ್ಟ್ ಕೊಯ್ಲು ಬರ್ತದೆ ಅದರಲ್ಲಿ ನಾವು ಕಂಪ್ಲೀಟ್ ಮಾಡ್ತೇವೆ. ಹಾಗೆ ಕೆಲವರಿಗೆ ಅನಿಸ್ಬೋದು, ನಾವು ಹೇಗೆ ಸಾಲವನ್ನು ತೀರಿಸುದು, ಈಗ ಇದೆಲ್ಲ ಇರುದಿಲ್ಲಲ್ಲ ಜಾಗ, ಅದೆಲ್ಲ ಇಲ್ಲದವರಿಗೆ ಹೇಗೆ ಅಂತ ಹೇಳಿ. ಸ್ಯಾಲರಿ ಸಿಕ್ಕಿದನ್ನು ಸ್ವಲ್ಪ ಸೇವ್ ಮಾಡ್ಲೇಬೇಕು. ಮಾಡ್ಲಿಕ್ಕೆ ಇಲ್ಲ ಅಂತ ನನ್ನಲ್ಲಿ ಇಲ್ಲ, ನನ್ಗೆ ಇದು ಎಂತ ಹೇಳುದು, ನಂಗೆ ಸೇವ್ ಆಗುದೇ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ನೀವು ಉಂಟಲ್ಲ ಯಾರಿಗಾದ್ರೂ ಲೋನ್ ಅಲ್ಲಿ ಇದ್ದವ್ರು ಎಂತ ಮಾಡಿ, ನೀವು ಸೇವ್ ಮಾಡ್ಲೇಬೇಕು. ಒಂದು 100 ರೂಪಾಯಿ ಎಷ್ಟು ನಿಮ್ಮಲ್ಲಿ ಇದ್ದು ಸ್ವಲ್ಪ ಉಳಿತದಲ್ಲ, ಅದನ್ನ ನಾವೊಂದು ಇಲ್ಲಿ ಒಂದು ಫಿಕ್ಸ್ ಆಗಿ ಇಡುವಲ್ಲಿ, ಅಂದ್ರೆ ಎಲ್ಲಿ ಸೇವ್, ಅದು ಪಿಗ್ಮಿಯಲ್ಲಿ ತೆಗ್ಲಿಕ್ಕೆ ಆಗ್ತದಾ ಅಮೌಂಟ್? ಪಿಗ್ಮಿಯಲ್ಲಿ 6 ತಿಂಗಳು ತೆಗ್ಲಿಕ್ಕೆ ಆಗುದಿಲ್ವಾ? ಹಾಗೆ ಮಾಡ್ಬೋದು. ಪಿಗ್ಮಿಯಲ್ಲಿ ಪಿಗ್ಮಿ ಅಂತ ಬರ್ತಲ್ಲ, ಅದು ಗವರ್ಮೆಂಟ್ ಬ್ಯಾಂಕ್ ಅಲ್ಲಿ ಬರ್ತದಾ? ಗವರ್ಮೆಂಟ್ ಬ್ಯಾಂಕ್ ಅಲ್ಲಿ ಕೂಡ ಉಂಟಾ, ಪ್ರೈವೇಟ್ ಅಲ್ಲಿ ಕೂಡ ಉಂಟು. ಪಿಗ್ಮಿ ಸೇರ್ಲಿಕ್ಕೆ ಉಂಟಾ? ಗವರ್ಮೆಂಟ್ ಅಥವಾ ಪ್ರೈವೇಟ್, ನಿಮ್ಗೆ ಯಾವ್ದು ಸೇಫ್ ಅನಿಸ್ತದೆ ಅಲ್ಲಿ ಹೋಗಿ ನೀವು ಪಿಗ್ಮಿಗೆ ಸೇರಿ ಅಮೌಂಟ್ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಹಾಗೆ ಹಾಕಿ ಇಡಿ, ಲೋನಿಗೆ ಕಟ್ಲಿಕ್ಕೆ ಎಲ್ಲ ಹೆಲ್ಪ್ ಆಗ್ತದೆ. ಆರ್ಡಿ ಇದ್ರೆ ಉಂಟಲ್ಲ ಅದು ಅಷ್ಟೇ ಕಟ್ಬೇಕು, ಅಷ್ಟು ಇಲ್ಲ ಇದ್ರೆ ನಮ್ಮಲ್ಲಿ ಒಂದ್ಸರಿ ಕಟ್ಬೇಕಂತ ಅನ್ಕೊಳ್ಳಿ, ಅಷ್ಟು ಹಣ ಇಲ್ಲದಿದ್ರೆ ಎಂತ ಮಾಡುದು? ಹೌದು, ಹಾಗೆ ಹಾಗೆ ಅಲ್ಲ.
ಎಷ್ಟು ಉಂಟು 50, 100, 150, 200 ಹಾಗೆ ಕಟ್ಲಿ ಕೂಡ ಆಗ್ತದೆ, ಜಾಸ್ತಿ ಕಟ್ಲಿ ಕೂಡ ಆಗ್ತದೆ. ಲೋನ್ ಇದ್ರೆ ಉಂಟಲ್ಲ ಅದ್ರಷ್ಟೊಂದು ಕಿರಿಕಿರಿ ಯಾವ್ದು ಕೂಡ ಇಲ್ಲ. ಹೆಚ್ಚಾಗಿ ಹೇಳುದು ಲೋನ್ ತೆಗಿಲಿಕ್ಕೆ ಹೋಗ್ಬೇಡಿ. ತೆಗಿಬೇಕು ಅಂತ ಇರೋ ತೆಗಿಬಹುದು, ಯಾರಿಗೆ ಅದು ಕಟ್ಲಿಕ್ಕೆ ಆಗ್ತದೆ ಅಂತ ಇದ್ರೆ ಮಾತ್ರ. ಇಲ್ಲದಿದ್ರೆ ತೆಗಿಲಿಕ್ಕೆ ಹೋಗ್ಬಾರ್ದು. ತೆಗಿಯುವಾಗ ಭಾರಿ ಖುಷಿ ಆಗ್ತದೆ ಲೋನ್ ತೆಗಿಯುವಾಗ. ನಾವು ಕಟ್ತಾ ಇದ್ರೆ ಉಂಟಲ್ಲ, 1 ತಿಂಗಳು ಕಟ್ಟ ಇದೆ, ಮತ್ತೆ ಅದು ಬಡ್ಡಿ ಉಂಟಲ್ಲ, ಅದು ಚಕ್ರ ಬಡ್ಡಿ ಆಗ್ತದೆ, ಜಾಸ್ತಿ ಆಗ್ತದೆ. ಅಂದಾಜು ಒಂದು 10,000 ಸ್ಯಾಲ್ರಿ ಉಂಟಂತ ಅನ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಒಂದು ಲೋನಿಗೆ ಸ್ವಲ್ಪ ಕಟ್ಲಿಕ್ಕೆ ಹೋಗ್ತದೆ, ಸ್ವಲ್ಪ ಮನೆಯ ಖರ್ಚಿಗೆ ಹೋಗ್ತದೆ, ಸ್ವಲ್ಪ ಉಳಿತದಲ್ಲ. ಅದ್ರಲ್ಲಿ ಒಂದು 100 ರೂಪಾಯಿ 50 ರೂಪಾಯಿ ಎಷ್ಟು ಬರ್ತದೆ ಅಷ್ಟನ್ನು ಪಿಗ್ಮಿಗೆ ಹಾಕಿ, ಮತ್ತೆ ಅದನ್ನು ಉಳಿದ್ರೆ ನಿಮ್ಗೆ ಕೂಡ ಸೇವ್ ಆಗ್ತದೆ. ಮತ್ತೆ ಇನ್ನೊಂದು, ನಮ್ಗೆ ಹೆಲ್ತ್ ಅಲ್ಲಿ ಹೇಗೆ ಎಂತ ಆಗ್ತದೆ ಅಂತ ಗೊತ್ತಿರುವುದಿಲ್ಲ. ಯಾವಾಗ ಎಂತ ಆಗ್ತದೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ ಹೆಲ್ತ್ ವಿಷಯದಲ್ಲಿ. ಹಾಗೆ ಹೆಲ್ತ್ಗೆ ಸ್ವಲ್ಪ ನಾವು ಒಂದು ಇಡ್ಬೇಕು. ಅದಕ್ಕೆ ಆಯುಷ್ಮಾನ್ ಕಾರ್ಡ್ ಉಂಟಲ್ಲ, ಅದು ಮಾಡ್ಲಿಕ್ಕೆ ಕೂಡ ಆಗ್ತದೆ. ಅದು ಮಾಡ್ಲೇ ಇಡ್ಲೇಬೇಕು ಎಲ್ಲರೂ ಕೂಡ. ಹೌದು, ನಮ್ಮ ಮನೆಯಲ್ಲಿ ಎಲ್ರಿಗೂ ಆಯುಷ್ಮಾನ್ ಕಾರ್ಡ್ ಉಂಟು. ನನಗೆ ಒಂದು ಆಗ್ಲಿಲ್ಲ, ಹಾಗೆ ನನಗೆ ಮಾಡ್ಲಿಕ್ಕೆ ಉಂಟು. ಹಾಗೆ ನನಗೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಇರುವಾಗ ನಿಮ್ಗೆ ಕೂಡ ನಾನು ಹೇಳ್ತೇನೆ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆಯುಷ್ಮಾನ್ ಕಾರ್ಡ್ ಆಗಿದೆ. ಅದು ನಮ್ಮ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆದ್ರೆ ಅದು ಯೂಸ್ ಆಗ್ತದಲ್ಲ. ಹೌದೌದು, ಅದು ಯೂಸ್ ಆಗ್ತದೆ. ಅದಕ್ಕೆ ಅಮೌಂಟ್ ಪೇ ಮಾಡ್ಲಿಕ್ಕೆ ಉಂಟು ಆಯುಷ್ಮಾನ್ ಕಾರ್ಡಿಗೆ ಅಲ್ಲ ಹಾಸ್ಪಿಟಲ್ ಅಲ್ಲಿ ಇಲ್ಲ, ಫ್ರೀ ಅಂತ. ಪೇಮೆಂಟ್ ಇಲ್ಲ ಅಂತೆ ಆಯುಷ್ಮಾನ್ ಕಾರ್ಡ್ ಇದ್ರೆ. ಅಡ್ಮಿಟ್ ಆದ್ರೆ ತುಂಬಾ ಅಮೌಂಟ್ ಖರ್ಚಾಗ್ತದಲ್ಲ. ಆಯುಷ್ಮಾನ್ ಕಾರ್ಡ್ ಇದ್ರೆ ಅಷ್ಟು ಡಿಸ್ಕೌಂಟ್ ಇದಾಗ್ತದೆ, ಅಮೌಂಟ್ ಇದಾಗ್ತದೆ. ಹಾಗೆ ನನ್ಗೆ ಅದು ಒಂದಿನ ನಾನು ಒಂದು ಸದ್ಯದಲ್ಲಿ ಆಯುಷ್ಮಾನ್ ಕಾರ್ಡ್ ನನ್ಗೆ ಮಾಡ್ಲಿಕ್ಕೆ ಹೋಗ್ತೇನೆ. ಹಾಗೆ ನಿಮ್ಗೆ ಯಾರಿಗಾದ್ರೂ ಮಾಡ್ಲಿಕ್ಕಿದ್ರೆ ನಿಮ್ಗೆ ಇದು ಮಾಡ್ಬೋದು. ಅದು ಗವರ್ಮೆಂಟ್ ಇದ್ದು. ಮತ್ತು ಸೇವಿಂಗ್ ನಾನು ಹೇಳ್ದೆ ಅಲ್ಲ ಲೋನ್ ಇದೆ, ಅದೊಂದು ನೀವು ತೆಗ್ದಿಡ್ಲೇಬೇಕು. ಲೋನ್ ಇದ್ದವರು ಇಲ್ಲ ನನ್ನಲ್ಲಿ ಇಲ್ಲ ಸೇವ್ ಆಗುದಿಲ್ಲ ಹೇಳ್ಬಿಡಿ. 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಎಷ್ಟು ಬರ್ತದೆ ಅಷ್ಟನ್ನೆಲ್ಲ ಸೇವ್ ಮಾಡಿ. ಯಾವ್ದು ಕೂಡ ಮಾಡೋದು. ಮತ್ತೆ ತಿನ್ನು ಸ್ವಲ್ಪ ಕಡಿಮೆ ಮಾಡಿ ಸೇವಿಗೆ ಹಾಕಿ, ಜಾಸ್ತಿ ಖರ್ಚು ಮಾಡೋದನ್ನು ಬಿಟ್ಟು ಹೌದು ಸ್ವಲ್ಪ ಖರ್ಚು ಮಾಡಿ ಅದಕ್ಕೆ ಸ್ವಲ್ಪ ಉಳಿಸಿ. ಮತ್ತೆ ಹೆಲ್ತಿ ಕೂಡ ಹಾಗೇನೆ, ಆಯುಷ್ಮಾನ್ ಕಾರ್ಡ್ ನಂಬಿ ಇದ್ರೆ ಆಗ್ಲಿಕ್ಕಿಲ್ಲ, ಸ್ವಲ್ಪ ಹಣ ಆದ್ರೂ ಇರ್ಬೇಕು. ಅದನ್ನೇ ನಂಬಿ ಇದು ಮಾಡಿದ್ರೆ ಕೈಯಲ್ಲಿ ಸ್ವಲ್ಪ ಹಣ ಬೇಕು. ಸಾಲ ಅಂದ್ರೆ ಕೃಷಿಗೆಲ್ಲ ಅದಕ್ಕೆ ಹೋದದ್ದು ಜಾಸ್ತಿ. ಸಾಲ ಎಲ್ಲ ಜಾಸ್ತಿ ಅದಕ್ಕೆ ಕೃಷಿಗೆ ನಾವು ಹಾಕಿದ್ದೇವೆ. ಅದಕ್ಕೆ ಗೊಬ್ಬರ ತಂದು ಅದಕ್ಕೆ ಬೇರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಂಬಾ ಖರ್ಚಾಗಿತ್ತು. ಈಗ ಅದ್ರ ಕೊಯ್ಲು ಆಗ್ತದೆ ಅಲ್ಲ, ಕೊಯ್ಲು ಆದ್ರೆ ಮತ್ತೆ ಅಡಿಕೆ ಇದ್ರೆ ಹೆಚ್ಚಾಗಿ ಅದು ಪ್ರಾಫಿಟ್ ಬರ್ತದೆ ಲೋನ್ ಕಟ್ಲಿಕ್ಕೆ. ಅದಕ್ಕೆ ರೋಗ ಬಂದ್ರೆ ಉಂಟಲ್ಲ, ರೋಗ ಬರ್ತದೆ ಅಡಿಕೆಗೆಲ್ಲ. ಅದನ್ನ ಲೋನ್ ಇದ್ರೆ ಉಂಟಲ್ಲ ಕೈಯಲ್ಲಿ ಒಂದು ಹಣ ಉಳಿಯೋದೇ ಇಲ್ಲ. ನಮ್ಮದು ಹಾಗೆ ಆದದ್ದು ಇದಕ್ಕಿಂತ ಮುಂಚೆ ಎಲ್ಲ. ಲೋನ್ ಇದ್ರೆ ಕೈಯಲ್ಲಿ ಹಣ ಉಳಿಯುವುದಿಲ್ಲ, ಎಲ್ಲ ಕಟ್ಲಿಕ್ಕೆ ಅದಕ್ಕೆ ಅದೊಂದು ಕಂಪ್ಲೀಟ್ ಮಾಡುವ ಅಂತೇಳಿ ಅದನ್ನೇ ನಮ್ಮಲ್ಲಿ ಕೈಯಲ್ಲಿ ಉಳಿಯದಿದ್ರು ಅದಕ್ಕೆ ಒಮ್ಮೆ ಹಾಕಿ ಬಿಟ್ಟದ್ದು. ಹಾಗೆ ನಿಮ್ಗೆ ಕೂಡ ಒಂದು ಹೇಳುವ ಅಂತೇಳಿ, ಯಾರಿಗಾದ್ರೂ ಒಂದು ಯೂಸ್ ಆದ್ರೆ ಹಾಗೆ ನಿಮ್ಗೆ ಕೂಡ ಹೇಳಿದ್ದು. ಇವತ್ತು ಮಧ್ಯಾಹ್ನಕ್ಕೆ ನಮಗೆ ವಾಪಸ್ ಮಸಾಲ ದೋಸೆ. ಒಮ್ಮೆ ಅದು ಬೆಳಿಗ್ಗೆದು ಉಳಿದಿತ್ತು ಹಿಟ್ಟು, ಹಾಗೆ ನಾವು ವಾಪಸ್ಸಿಗೆ ಮಧ್ಯಾಹ್ನ ಮಾಡುವ ಅಂತ. ಇಲ್ಲಿದ್ರೆ ಮಧ್ಯಾಹ್ನ ಮಾಡೋದು ತುಂಬಾ ಕಡಿಮೆ, ಹುಳಿ ಆಗ್ತದಲ್ಲ. ಹೌದೌದು, ಹುಳಿ ಆಗ್ತದೆ. ನಾವು ಮಧ್ಯಾಹ್ನ ಮಾಡುದಿಲ್ಲ ದೋಸೆ, ಆದ್ರೂ ಕೂಡ ಇವತ್ತು ಮಾಡಿದ್ದು. ಹಿಟ್ಟು ಉಳಿದಿದೆ ಬೆಳಿಗ್ಗೆದ್ದೆ. ಬೆಳಿಗ್ಗೆ ಮಾಡಿದ್ದೆವು ಇದರ ಕಬ್ಬಿಣದ ಕಾವಲಿಯಲ್ಲಿ. ಅದಕ್ಕೆ ಉಂಟಲ್ಲ ಈ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ನಿಮ್ಗೆ ಬ್ರೌನ್ ಕಲರ್ ಬರ್ತದೆ. ನಾನು ಸಕ್ಕರೆ ಅಂತ ಹಾಕ್ಲಿಲ್ಲ, ನಮಗೆ ಅಲ್ಲ ಅದೇ ನಮಗೆ ಅಲ್ಲ, ಹಾಗೆ ನಾನು ಎಂತ ಹಾಕ್ಲಿಲ್ಲ ಅದಕ್ಕೆ ಸಕ್ಕರೆ. ಇದನ್ನು ತಗೊಳ್ಬಾರ್ದು, ನಮ್ಮೆಲ್ಲ ಬೀಸಿದ ಅಂತ ಆಗಿದೆ. ಅದು ಇದು ಹೋಗ್ತದೆ ಎಂತದ್ದು ಗೀಟು ಬರ್ತದೆ, ಎಲ್ಲ ಬೀಸುದು. ಅದು ಇದಕ್ಕೆ ತಾಗಿದೆ ಅಂತದ್ದು ಅದು ಬೇಡ, ಅಲ್ಲಿಂದ ಕಟ್ ಮಾಡಿ. ಅದು ಬೇಡ, ಅಲ್ಲಿಂದ ಕಟ್ ಮಾಡಿ. ಮಸಾಲ ದೋಸೆ ರೆಡಿ. ಇದಕ್ಕೆ ಇದು ಹಾಕ್ಲಿಕ್ಕೆ ಉಂಟು ಎಂತದ್ದು ಬಾಜಿ ಹಾಕ್ಲಿಕ್ಕೆ ಉಂಟು. ಈಗ ಇದಕ್ಕೆ ಹಾಕ್ಬೇಕಾ? ಬೇಡ. ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ದೋಸೆ, ಇಲ್ಲದಿದ್ರೆ ಬೆಳಿಗ್ಗೆ ಬಿಸಿ ಬಿಸಿ ದೋಸೆ ಅಂತ ಹೇಳುದಲ್ಲ, ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ದೋಸೆ. ನೋಡಿ ಕ್ರಿಸ್ಪಿ ಉಂಟು ಬಿಸಿ ಬಿಸಿ ದೋಸೆ. ಈಗ ಮಧ್ಯಾಹ್ನಕ್ಕೆ ಒಳ್ಳೆ ರುಚಿ ಉಂಟು. ಚಟ್ನಿ ಕೂಡ ಮಾಡಿದ್ದೇನೆ. ಚಟ್ನಿ ಮನೆಯಲ್ಲಿ ಮಾಡಿದ ಮಸಾಲೆ ದೋಸೆ ಅಷ್ಟು ರುಚಿ ಹೋಟೆಲಲ್ಲಿ ಕೂಡ ಸಿಗುದಿಲ್ಲ. ಯಾಕೆ ಗೊತ್ತುಂಟಾ? ಮನೆಯಲ್ಲಿ ಜಾಸ್ತಿ ಆಯಿಲ್ ಇಲ್ಲ, ಲಿಮಿಟೆಡ್, ಸ್ವಲ್ಪ ಆಯಿಲ್, ಬಾಜಿಗೆ ಸ್ವಲ್ಪ ಒಂದು ಚಮಚ ಹಾಕಿದ್ದೇನೆ. ಹೋಟೆಲಲ್ಲೆಲ್ಲ ಮಸಾಲೆ ದೋಸೆ ಸಿಗ್ತದಲ್ಲ, ಅದಕ್ಕೆ ಎಂತ ಆಯಿಲ್ ಗೊತ್ತುಂಟ. ಬಾಜಿಗೆ ತುಂಬಾ ಆಯಿಲ್ ಇರ್ತದೆ ಬಾಜಿಯಲ್ಲಿ ಎಲ್ಲ. ಆಂಟಿಯರು ಅಮ್ಮಂದಿರೆಲ್ಲ ನೋಡ್ತಿದ್ರೆ ನಿಮ್ಮ ಮನೆಯವರಿಗೆಲ್ಲ ಮಾಡಿಕೊಡಿ ಒಮ್ಮೆ, ಪುರ್ಸೊತ್ತು ಮಾಡಿಕೊಂಡು ಮಾಡಿ ಒಮ್ಮೆ. ಸ್ವಲ್ಪ ಹಿಟ್ಟನ್ನು ಮೊದಲೇ ದಿನ ಮಾಡಲಿಕ್ಕೆ ಉಂಟು, ರುಬ್ಬಿಟ್ಟೆ
ರುಬ್ಬಿಟ್ಟು ಅದು ಹಿಟ್ಟು ಇದಲ್ಲ, ನಾವು ಮಾಮೂಲಿ ದೋಸೆ ಮಾಡ್ತೇವೆ, ಇದು ಉದ್ದಿನ ದೋಸೆ ಅದಲ್ಲ, ಹಿಟ್ಟು ಸ್ವಲ್ಪ ಚೇಂಜ್, ಹಿಟ್ಟು ಸ್ವಲ್ಪ ಚೇಂಜ್ ಮಾಡ್ಬೇಕು. ಅಮ್ಮಂದಿರ ಅಂಟಿರೆಲ್ಲ ನೋಡ್ತಿದ್ರೆ ಅಂಕಲ್ಗೆ ಮಾಡಿ ಕೊಡಿ. ಅಂಕಲ್, ಮಗ, ಮಕ್ಕಳು, ಮಗಳು, ಸೊಸೆಯಂದಿರು ಎಲ್ಲರಿಗೂ ಮಾಡಿಕೊಡಿ. ಮಾಡಿ ಪುರ್ಸೊತ್ತು ಇದ್ರೆ, ಪುರ್ಸೊತ್ತು ಇಲ್ಲದಿದ್ರೆ ಒಂದು ಸಲ ಪುರ್ಸೊತ್ತು ಮಾಡಿಕೊಂಡು ಮಾಡಿ. ಇನ್ನು ಮುಗೀತು ದೋಸೆ ಬೇಕಾ? ಹಾ, ಇನ್ನೊಂದು ದೋಸೆ ಬೇಕು. ನಿಮಗೆ ಅಲ್ಲಿಂದ ಬೇರೆ ಬಂದಿದ ಹೇಳಲಿಕ್ಕೆ? ಬೇರುಂಟು ಇಲ್ಲಿ, ಬೇರಿದ್ದು ನಂಗೆ ಆಗುದಿಲ್ಲ. ಬೆಕ್ಕಿಗೆಲ್ಲ ಊಟ ಎಲ್ಲ ಹಾಕಿ ಆಯ್ತು, ಇಲ್ಲದಿದ್ರೆ ಅದು ತುಂಬಾ ಹೋಗ್ತಾರೆ, ಅದಕ್ಕೆ ಫಸ್ಟ್ ಹಾಕಿ, ಬೆಕ್ಕಿಗೆ ನಾಯಿಗೆ ಫಸ್ಟ್ ಹಾಕಿ ಬಿಡುದು. ಅದು ಮಸಾಲದೆಲ್ಲ ತಿನ್ನುದಿಲ್ಲ, ಅದೇ ತಿನ್ನುದಿಲ್ಲ. ಓ ಜಾಸ್ತಿ ಇಲ್ಲ, ತೆಗೆಯುಂಟಲ್ಲ ಎಲ್ಲ ಮಳೆ ಬರೋ ಮೊದಲು ಓಡ್ತೇವೆ. ಈಗ ಬಿಸಿಲು ಆಚೆ ದೊಡ್ಡ ಮೋಡ ಉಂಟು, ಮಳೆ ಬರೋ ಮುಂಚೆ ಇದು ಮಣ್ಣೆಲ್ಲ ಆಚೆ ಹೋಗ್ತದೆ. ಅದಕ್ಕೆ ಇನ್ನು ಗುಡಿಸುವ ಅಂತೇಳಿ ನಾವಿನ್ನು ಗುಡಿಸುದು, ಇನ್ನು ಗುಡಿಸಿ ಇನ್ನು ಮತ್ತೆ ಸಿಗುವ. ಮಳೆ ಬರೋ ಮುಂಚೆ ಆಗ್ಬೇಕು ಹಾಗೆ, ದೊಡ್ಡದುಂಟು ಹಾಗೆ. ಇನ್ನು ನಿಮ್ಮಲ್ಲಿ ಮತ್ತೆ ಮಾತಾಡ್ಲಿಕ್ಕೆ ಸಿಗುವ, ನಾವು ಗುಡಿಸುದಿನ್ನು. ಬಾಯ್.